ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದೆ, ಯುದ್ಧದ ಹೆಸರಲ್ಲಿ ನಮ್ಮ ಕಣ್ಣಿಗೆ ಒಂದು ಕಥೆಗಳು ಹೇಳುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಟೋ ಕೆಲಸ ಇಲ್ಲ, ಕಣ್ಣಿನ ಮುಂದೆ ಏನೋ ಒಂದು ಪರದೆ ಹಾಕೋ ಕೆಲಸ ಇಲ್ಲ, ಏನೋ ತೋರಿಸಿ ಇದೇ ಸತ್ಯ ಅಂತ ತಿಳಿಸೋ ಕೆಲಸ ಎಷ್ಟೆಷ್ಟೋ ಜನ ಮಾಡಿರ್ತಾರೆ. ಅದನ್ನ ಮುಂದೆ ಇಟ್ಕೊಂಡು ಎಷ್ಟೋ ವಿಷಯಗಳನ್ನ ಮುಚ್ಚಾಕಿರ್ತಾರೆ. ಒಬ್ರು ಹೇಳೋ ಪ್ರಕಾರ ಎಪ್ಸ್ಟೀನ್ ಫೈಲ್ಸ್ ಅಂತ ಬಂತು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ಏನೇನು ಕೆಲಸಗಳು ಮಾಡಿದ್ರು ಅಂತದನ್ನೆಲ್ಲ ಒಬ್ಬ ವ್ಯಕ್ತಿ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದ್ದ. ಹತ್ತತ್ರ ಎಷ್ಟೋ ಒಂದು 400-500 ಎಪಿಸೋಡ್ಗಳು ಆಗುವಷ್ಟು ವಿಡಿಯೋಗಳು ಕಂಟೆಂಟ್ ಅವನಿತ್ತು. ಆ ವಿಷಯಗಳನ್ನ ಆಚೆ ಬಿಟ್ಟ ಅದನ್ನ ಮುಚ್ಚಾಕೋದಕ್ಕೋಸ್ಕರ ಯುದ್ಧ ಅನ್ನೋದು ಶುರುವಾಯಿತು. ಯುದ್ಧದ ಹೆಸರಲ್ಲಿ ಈ ಎಪ್ಸ್ಟೀನ್ ಫೈಲ್ಸ್ ಕಣ್ಮರೆ ಆಗೋಯ್ತು. ಅದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಹೆಸರುಗಳಿತ್ತು, ಎಷ್ಟೆಷ್ಟೋ ಶ್ರೀಮಂತರುಗಳು ಅದರಲ್ಲಿ ಕಾಣಿಸ್ಕೊಂಡಿದ್ರು. ಆ ವಿಡಿಯೋಗಳೆಲ್ಲ ನಾವು ಕೆಲವೊಂದು ನೋಡಿರ್ತೀವಿ. ಅಂತ ವಿಡಿಯೋಗಳನ್ನ ಮುಚ್ಚಾಕೋದಕ್ಕೋಸ್ಕರ ಯುದ್ಧ ಅಂತ ಹೆಸರು ಕೊಟ್ರು. ಆ ಯುದ್ಧದ ಹೆಸರು ಅಂದ್ರೆ ಮೀಡಿಯಾಗಳು ಏನ್ ಮಾಡ್ತು, ಆ ಸಡನ್ ಆಗಿರುವಂತ ಇನ್ಫಾರ್ಮೇಶನ್, ಜನಕ್ಕೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂತ ಒಂದು ಇನ್ಫಾರ್ಮೇಶನ್ ಹೈಲೈಟ್ ಮಾಡ್ತಾ 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 ಈ ಎಪ್ಸ್ಟೀನ್ ಫೈಲ್ಸ್ ಅಂದ್ರೆ ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟೇಶನ್, ಅಂದ್ರೆ ಈ ಮಕ್ಕಳ ಕಳ್ಳ ಸಾಗಾಣಿಕೆ ಮಾಡಿ ಅವರ ಭಾಗಗಳು, ದೇಹದ ಭಾಗಗಳನ್ನ ಬೇರೆ ಬೇರೆ ಬಳಸ್ಕೊಳ್ತಾ ಇದ್ರಲ್ಲ, ಅಂತದ್ದೆಷ್ಟು ನಡೆದಿದೆ. ಇನ್ನ ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ದೇಶಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಮೂಲಕ ಕಳ್ಳ ಸಾಗಣೆ ಮಾಡಿ ಅಲ್ಲಿ ಹೇಗೆಗೋ ಬಳಸ್ಕೊಳ್ತಾ ಇದ್ರು. ಇಂಥ ವಿಷಯಗಳು ಎಲ್ಲ ಕೂಡ ಅದ್ರಲ್ಲಿ ಇತ್ತು. ಅಂತದನ್ನೆಲ್ಲ ಮುಚ್ಚಾಕೋ ಒಂದು ಉದ್ದೇಶ ಯುದ್ಧ ಶುರು ಆಯ್ತು ಅನ್ನೋದು ಒಂದು ಕಾರಣ. ಆದ್ರೆ ಇನ್ನೊಂದು ಕಡೆ ಕೆಲವಷ್ಟು ಸೀಕ್ರೆಟ್ ಇನ್ಫಾರ್ಮೇಶನ್ಗಳು ಅವರು ಇವರು ಬಿಟ್ಕೊಳ್ತಾ ಇರ್ತಾರೆ. ಎಷ್ಟೋ ಇನ್ಫಾರ್ಮೇಶನ್ಗಳು ಇಲ್ಲೊಬ್ರು ವ್ಯಕ್ತಿ ಕಳಿಸಿದ್ರು ನನಗೂ. ತುಂಬಾ ಜನ ಇಂಥ ಇನ್ಫಾರ್ಮೇಶನ್ಗಳನ್ನ ನಮಗೂ ಕಳಿಸ್ತಾ ಇರ್ತಾರೆ. ಕೆಲವಷ್ಟು ಅದರಲ್ಲಿ ಸತ್ಯ ಇರುತ್ತೆ, ಕೆಲವಷ್ಟು ಜನರೇಟೆಡ್ ಇರುತ್ತೆ. ರಿಯಾಲಿಟಿ ಹುಡ್ಕೊಂಡು ಹೋದಾಗ 100ರಲ್ಲಿ ಒಂದು 15-20% ಅಂತೂ ಸತ್ಯ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಇದು ಕೂಡ ಒಂದು ಸತ್ಯವಾದ ಸಂಗತಿಗಳು. ಯಾಕೆ ಇರಾನ್ ಯುದ್ಧದ ಹೆಸರಲ್ಲಿ ಇಸ್ರೇಲ್ ಮತ್ತೆ USA ಶಿಪ್ಗಳು ಈ ಜಲಸಂಧಿ ಏನಿದೆ, ಹರ್ಮಜ್ ಜಲಸಂಧಿ ಅಂತ ನಾವು ಕರೆದ್ರು, ಅದನ್ನ ದಾಟಿ ಬರೋದಕ್ಕೆ ಬಿಡ್ತಾ ಇಲ್ಲ. ಇದು ಅಂತ ಅಲ್ಲ, ಎಷ್ಟೋ ದೇಶಗಳ ಮೇಲೆ ಒಂದು ಟ್ಯಾಕ್ಸ್ ಹೊರೆ ಇಲ್ಲ. ಆ ಜಲಸಂಧಿಯಿಂದ ಕ್ರಾಸ್ ಆಗ್ಬೇಕು ಅಂದ್ರೆ 18 ಕೋಟಿ ರೂಪಾಯಿ ಒಂದು ಶಿಪ್ ಇರಾನ್ಗೆ ಕಟ್ಟಬೇಕು ಅಂತ ಕೇಳ್ಕೊಳ್ತಾ ಇದೆ. ಯಾಕೆ ಇದೆಲ್ಲ ಅಂದ್ರೆ, ಇರಾನ್ ಯುದ್ಧ ಮಾಡ್ತಾ ಇದೆ. ಅವ್ರಿಗೆ ಯುದ್ಧ ಮಾಡೋದಕ್ಕೆ ಸಾಮಗ್ರಿಗಳು ಬೇಕು, ಶಸ್ತ್ರಾಸ್ತ್ರಗಳು ಬೇಕು, ಅದಕ್ಕೋಸ್ಕರ ದುಡ್ಡು ಬೇಕು. ಆ ದುಡ್ಡುಗೋಸ್ಕರ ಅವ್ರ ಹತ್ರ ಇರುವಂತ ಸಂಪನ್ಮೂಲ ಯಾವುದೋ ಆ ಜಲಸಂಧಿ ಏನಿದೆ ಆ ಸಂಪನ್ಮೂಲನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯುದ್ಧ ಶುರು ಮಾಡಿದವರು ಇರಾನ್ ಅಲ್ಲ, ಶುರು ಮಾಡಿದವರೇ ಬೇರೆ. ಅದರಲ್ಲಿ ಇರಾನ್ ಮೇಜರ್ ಪಾರ್ಟ್ ಆಗಿ ಈಗ ಎಲ್ಲರನ್ನೂ ಎದುರಿಸ್ತಾ ನಿಂತಿದೆ. ಹೇಗೆ ಅಂದ್ರೆ, ಈಗ ಭಾರತದ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಭಾರತದವರೆಲ್ಲ ಎದ್ದು ನಿಂತ್ಕೊಳ್ತಾರಲ್ಲ, ಆ ರೀತಿ ಇರಾನ್ ಮೇಲೆ ಏನೋ ಒಂದು ದಾಳಿ ಮಾಡಿದ್ರು. ಆ ದಾಳಿನ ಅಪೋಸ್ ಮಾಡೋದಕ್ಕೋಸ್ಕರ ಇರಾನ್ ಬೇರೆ ಬೇರೆ ಸಪೋರ್ಟ್ ಕೇಳ್ತೀವಿ. ಯಾರೋ ಬರ್ದೇ ಇದ್ದಾಗ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯುದ್ಧ ನಡೆಸ್ತಾ ಇದ್ದಾರೆ ಬಿಡಿ. ಅದು ಒಂದು ಕಡೆ. ಆದ್ರೆ ಈ ವಿಡಿಯೋದಲ್ಲಿ ಒಂದು ವಿಷಯ ತಿಳಿಸ್ತಾರೆ, ಇಲ್ಲಿ ನಾವು ಯುದ್ಧ ಮಾಡ್ಬೇಕು ಅಂತ ಇರ್ಲಿಲ್ಲ, ನಾವು ಹರ್ಮಜ್ ಜಲಸಂಧಿನ ಬಂದ್ ಮಾಡ್ಬೇಕು ಅಂತಾನು ಇರ್ಲಿಲ್ಲ. ಇಲ್ಲಿ USA ನವರು, ಇಸ್ರೇಲ್ ನವರು ಬೇಕು ಅಂತ ಆಯಿಲ್ ಪ್ರೊಡಕ್ಷನ್ ನ ಕಡಿಮೆ ಮಾಡಿದ್ರು. ಒಂದು ಇಸ್ರೇಲ್ ಈ ಕಡೆ ರಾಕೆಟ್ ಲಾಂಚ್ ಮಾಡ್ತಾ ಇದೆ, ಇರಾನ್ ರಾಕೆಟ್ ಲಾಂಚ್ ಮಾಡ್ತಾ ಇದೆ. ಅದರಿಂದ ತಮ್ಮ ಶಿಪ್ಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಮಾಡಿದ್ರು. ಆ ಜಲಸಂಧಿಯಿಂದ ಕ್ರಾಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕೆಲವಷ್ಟು ಆರೋಪಗಳನ್ನ ಇರಾನ್ ಮೇಲೂ ಕೂಡ ಮಾಡಿದ್ರು ಅಂತ ಇರಾನ್ ಮಿನಿಸ್ಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಸತ್ಯನ ಅನ್ನೋದಾದ್ರೆ ಕೆಲವಷ್ಟು, ನಾನು ಅದೇ ಹೇಳದ್ನಲ್ಲ, ಇದಾವೆ ಸತ್ಯ. ಆದ್ರೆ ಅದನ್ನ ಮುಚ್ಚಾಕೋ ಎಷ್ಟೋ ಸುಳ್ಳಿನ ವಿಷಯಗಳು ಮೀಡಿಯಾಗಳ ಮೂಲಕ ಜನಕ್ಕೆ ತಲುಪುತ್ತೆ. ಇದರಿಂದ ಏನಾಗುತ್ತೆ, ಜನ ಅದೇ ಸತ್ಯ ಅನ್ಕೊಂಡು ಬದುಕ್ಬಿಡ್ತೀವಿ. ಈ ವ್ಯಕ್ತಿ ಹೇಳೋದು ಅದೇ ಒಂದ್ಸಲ, ಈ ವಿಡಿಯೋದಲ್ಲಿ ಹೇಳೋದು ಅದನ್ನೇ ಕೇಳಿಸ್ಕೊಳ್ಳಿ. Okay, hold on a second. This is absolutely huge. For the past few days, we have been told that the Strait of Hormuz was closed because of Iran, you know, the most important oil shipping route on earth. But now, Iran's foreign minister has come out on live TV and said something completely different. Listen to this. Pressure the US and Israel to stop their attacks by slowing or stopping oil production as well. Well, this is not our fault. This is not our plan. You know, the oil production, transportation of oil has been slowed down or stopped, not because of us, because of the attacks and aggression made by Israelis and Americans against us. So they have made the whole region insecure. And this is why the tankers, the ships are scared, you know, to pass through the Strait of Hormuz. We have not closed that strait. We have not. We are not preventing them to
to navigate in that strait. But this is the the result of the aggression by Israelis and Americans, which has made We're being lied the to. region insecure, unstable, and the consequences are huge for not only us but for the whole region and now for the international community. Once again, are we being fed different narratives? I mean, let me know what you guys think in the comments, because with this war escalating between Iran and Israel and the United States, it would make sense that the ships would avoid that region because it is right next to Iran. But not because of Iran, because of the missiles coming in from the US and Israel. Yeah, what do you think, guys? Is this just the fog of war and confusion? Or are we actually watching a massive information battle playing out in our faces in real time? Let me know what you think in the comments. ಇಲ್ಲಿ ಮೇಜರ್ ಆಗಿ ಲಾಸ್ಟ್ ಒಂದು 10-15 ಸೆಕೆಂಡ್ ಮುಂಚೆ ಒಂದು ಮಾತನ್ನು ಹೇಳ್ತಾರೆ, ಅಂದ್ರೆ ನಮ್ಮ ಕಣ್ಣಿಗೆ ಯಾವುದೋ ಒಂದು ಪಿಕ್ಚರ್ನ ತೋರಿಸಿ ಇದೇ ಸತ್ಯ ಅಂತ ಹೇಳಿ ಫಿಗರ್ ಔಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮೀಡಿಯಾಗಳ ಮೂಲಕ, ನಾವು ಮೀಡಿಯಾದಲ್ಲಿ ಏನ್ ನೋಡ್ತೀವಿ ಅದೇ ಸತ್ಯ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಅದನ್ನ ಮೀರಿದ ಎಷ್ಟೋ ಇರುತ್ತೆ. ಈ ಮೀಡಿಯಾಗಳ ಮೂಲಕ ನಮ್ಮ ಕಣ್ಣು ಮುಂದೆ ಒಂದು ಸ್ಟ್ಯಾಂಪ್ ಹೊಡೆದು ಇದೇ ಸತ್ಯ, ಈಗೇನ್ ತೋರಿಸ್ತಾ ಇದೀವಿ ಇದೇ ನಡೀತಾ ಇರೋದು ಅಂತ ಒಂದು ಕಥೆನ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾರೆ. ಇಲ್ಲಿ ಇರಾನ್ಗೆ ಯುದ್ಧ ಮಾಡೋ ಆಸೆನೇ ಇಲ್ಲ, ಆದ್ರೆ ಯುದ್ಧ ಮಾಡೋ ಹಾಗೆ ಮಾಡ್ತಾ ಇದ್ದಾವೆ ಕೆಲವಷ್ಟು ದೇಶಗಳು ನಿಮ್ಗೆ ಗೊತ್ತು ಬಿಡಿ. ಯಾಕೆ ಅಂದ್ರೆ ಉದ್ದೇಶಗಳು ಎಷ್ಟೆಷ್ಟೋ ಇದೆ. ಉದ್ದೇಶನು ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದೀನಿ. ಒಂದು ದೇವಸ್ಥಾನ ಕಟ್ಟೋ ಉದ್ದೇಶ ಆಗಿರ್ಬೋದು, ಇನ್ನ ಮುಂದೆ ಇನ್ಫ್ಲೂಯೇಷನ್ಗಳು ಬರುತ್ತೆ ಅದಕ್ಕೆ ಸಿದ್ಧ ಮಾಡ್ಕೊಳ್ಳೋ ಉದ್ದೇಶ, ಆಯಿಲ್ ಸ್ಟೋರೇಜ್ಗಳನ್ನ ಬೇರೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ, ಒಟ್ಟಿನಲ್ಲಿ ಒಂದು ದೇಶನ ನಾಶ ಮಾಡಬೇಕು ಅಂದ್ರೆ ಹೇಗೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ, ಒಂದು ದೇಶನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಈಗ ಮಧ್ಯಪ್ರಾಚ್ಯದಲ್ಲಿ ಇರಾನ್ ದೇಶ ಬಂದು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಅಲ್ಲಿ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಅಮೆರಿಕ ಉದ್ದೇಶ ಕೂಡ ಇದೆ. ಆ ರಿಲೇಟೆಡ್ ಆರ್ಟಿಕಲ್ಸ್ಗಳು ಎಷ್ಟೋ ಬಂದಿದೆ. ಸೆಂಟ್ರಲ್ ಬ್ಯಾಂಕಿಂಗ್ ಸಿಸ್ಟಮ್ ನ ಎಷ್ಟೋ ದೇಶಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಆದ್ರೆ ಇರಾನ್ ದೇಶದಲ್ಲಿ ಆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿರುವಂತ ಆಡಳಿತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆ ಕಾರಣದಿಂದ ಕೂಡ ಅಲ್ಲೂ ಕೂಡ ಅಮೆರಿಕಾದ ಪ್ರಾಬಲ್ಯ ಇರಬೇಕು. ಅಂದ್ರೆ ಅಲ್ಲಿ ಏನಾಗುತ್ತೆ, ಏನ್ ಆಗೋದಿಲ್ಲ, ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಆರ್ಥಿಕ ವ್ಯವಸ್ಥೆ ಏನಿದೆ ಅದೆಲ್ಲ ಕೂಡ ಡಾಲರ್ ಅಲ್ಲಿ ನಡಿಬೇಕು ಅನ್ನೋದು ಕೂಡ ಅವ್ರ ಉದ್ದೇಶಗಳಿದೆ. ಎಷ್ಟೆಷ್ಟೋ ಉದ್ದೇಶಗಳಿರುತ್ತೆ. ಒಟ್ನಲ್ಲಿ ಇಲ್ಲೆಲ್ಲಾ ನಡೀತಾ ಇರೋದು ಒಂದೇ ಕಾರಣಕ್ಕೋಸ್ಕರ, ಪವರ್. ತಾನು ಶಕ್ತಿಯುತ ಆಗಿರ್ಬೇಕು, ತಾನು ಮೇಲಿರ್ಬೇಕು ಅನ್ನೋ ಒಂದು ಉದ್ದೇಶ. ಇದೆಲ್ಲ ಕೂಡ ಆಗಿನ ಕಾಲದಲ್ಲೂ ನಡೆದಿತ್ತು. ಪವರ್ಗೋಸ್ಕರ ಯುದ್ಧಗಳು ನಡೀತು. ಮಹಾಭಾರತ ನೋಡಿದೀವಿ, ರಾಮಾಯಣ ನೋಡಿದೀವಿ. ಅದಾದ ಮೇಲೆ ಈಗ ಈ ಅಟ್ ಪ್ರೆಸೆಂಟ್ ನಡೀತಾ ಇದಾವಲ್ಲ ಈ ಯುದ್ಧಗಳೆಲ್ಲ ನೋಡ್ತಾ ಇದೀವಿ. ಈ ಯುದ್ಧಗಳು ಕೂಡ ಒಂದು ಅಂತ್ಯ ಅನ್ನೋದು ಕಾಣ್ಲೇಬೇಕು. ಯಾಕೆಂದ್ರೆ ಪ್ರಪಂಚದಲ್ಲಿ ಜನಸಂಖ್ಯೆ ಅನ್ನೋ ಒಂದು ಮಿತಿ ಮೀರಿ ಹೋಗಿದೆ. ಜನಕ್ಕೆ ಬದುಕೋದಕ್ಕೆ ಸಂಪನ್ಮೂಲಗಳ ಕೊರತೆ ಅನ್ನೋದು ಆಗ್ತಾ ಇದೆ. ಕೊರತೆ ಅನ್ನೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಭೂಮಿ ಮೇಲೆ ಸುಮಾರು 6400 ಕೋಟಿ ಜನ ಬದುಕೋದಿಕ್ಕೆ ಎಷ್ಟು ಸಂಪನ್ಮೂಲ ಬೇಕೋ ಅಷ್ಟಿದೆ. 6400 ಕೋಟಿ ಜನ. ಈಗ ಸದ್ಯಕ್ಕಿರೋದು 850-900 ಕೋಟಿ ಜನ ಅನ್ಕೊಳ್ಳಿ. ಬಟ್ ಆದ್ರೆ ನಾವು ಆ ಸಂಪನ್ಮೂಲನೇ ತುಂಬಾ ವರ್ಸ್ಟ್ ಆಗಿ ಬಳಸ್ಕೊಳ್ತಾ ಇರೋದ್ರಿಂದ ಇವತ್ತು ಇದನ್ನ ಎಂಡ್ ಮಾಡುವಂತ ಸಮಯ ಬಂದಿದೆ. ಅದು ಯಾವ ರೂಪದಲ್ಲಿ ಬೇಕಾದ್ರೂ ಆಗ್ಬೋದು, ಯುದ್ಧದ ರೂಪದಲ್ಲಿ ಆಗ್ಬೋದು, ಕಾಯಿಲೆ ರೂಪದಲ್ಲಿ ಆಗ್ಬೋದು, ಇಲ್ಲ ಯಾವ್ದೋ ಒಂದು ಮಹಾನ್ ಶಕ್ತಿ ಪುರುಷ ಬರ್ತಾನೆ, ಅವನು ಏನೋ ಒಂದು ಕೆಲಸ ಮಾಡಿಸ್ತಾನೆ, ಅದರಿಂದ ಬೇಕಾದ್ರೂ ಆಗ್ಬೋದು. ಆಮೇಲೆ ಇದೆಲ್ಲದಕ್ಕೂ ಅಂತ್ಯ ಆಡೋ ಒಂದು ಸಂದರ್ಭ ಬಂದಿದೆ. ಅದನ್ನ ಮುಚ್ಚಾಕಿ ಬೇರೆ ಬೇರೆ ಕಥೆಗಳನ್ನ, ಅಂದ್ರೆ ನರೇಷನ್, ಹೊಸ ಕಥೆಗಳನ್ನ ಹುಟ್ಟಾಕಿ ನಮ್ಗೆ ತೋರಿಸ್ತಾ ಇದ್ದೇವೆ ಮೀಡಿಯಾಗಳು. ನಾವು ಅದನ್ನೇ ಸತ್ಯ ಅನ್ಕೊಂಡಿದೀವಿ. ಸತ್ಯನ ತಿಳ್ಕೊಳ್ಳೋ ಕೆಲಸ ಮಾಡೋಣ. ಬಟ್ ಇದ್ರಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿತ್ತು, ಏನು ಗ್ಯಾಸ್ ಶಾರ್ಟೇಜ್ ಬರ್ಬೋದು, ಗ್ಯಾಸ್ ಇಲ್ಲ ಅಂದ್ರೆ ಯಾವ ರೀತಿ ಬದುಕಬೇಕು, ಫ್ಯೂಚರ್ ಅಲ್ಲಿ ಅದಕ್ಕೆ ಸಿದ್ಧ ಆಗ್ಬೇಕು ಅನ್ನೋದು ಇವಾಗ ಗೊತ್ತಾಯ್ತು. ಗ್ಯಾಸ್ ಇಲ್ಲ ಅಂದ್ರೆ, ಪ್ಲಸ್ ಗ್ಯಾಸ್ ಇಲ್ಲದೆ ಇರೋದ್ರಿಂದನೂ ಎಷ್ಟೆಷ್ಟೋ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದೀವಿ. ಗ್ಯಾಸ್ ಇಲ್ಲ, ಇಂಟರ್ನೆಟ್ ಇಲ್ಲ, ಕರೆಂಟ್ ಇರೋದಿಲ್ಲ, ಇಂಥ ಪರಿಸ್ಥಿತಿ ಫ್ಯೂಚರ್ ಅಲ್ಲಿ ಬರಬಹುದು. ಅದಕ್ಕೆ ಸಿದ್ಧ ಆಗಿ ಅನ್ನೋದಕ್ಕೆ ಒಂದು ಮುನ್ನೆಚ್ಚರಿಕೆ ಕೊಟ್ಟಂಗಾಯ್ತು ಈ ಯುದ್ಧಗಳು. ಒಟ್ಟಿನಲ್ಲಿ ಹೊಸ ಹೊಸ ಕಥೆಗಳನ್ನ ಹುಟ್ಟಾಕಿ ನಮ್ಮನ್ನ ಯಾಮಾರಿಸೋ ಇಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀವಿ ಮೀಡಿಯಾದವರು ಅಂತಾನೆ ಹೇಳ್ಬೇಕು. ಇನ್ನ ಈ ತರದ ಎಷ್ಟೋ ವಿಷಯಗಳು ನಡೀತಾ ಇದೆ. ಸತ್ಯ ತಿಳ್ಕೊಳ್ಳೋ ಕೆಲಸ ಮಾಡಿ ಅಷ್ಟೇ. ಎಲ್ಲಾ ವಿಷಯನೂ ನೋಡಿ, ಆದ್ರೆ ಸತ್ಯ ಯಾವುದು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಾವು ಏನ್ ಅಳವಡಿಸ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಿಲ್ಲ ಅಂದ್ರೆ ಹೇಗ್ ಬದುಕಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಆಲ್ರೆಡಿ ಅನುಭವ ಆಗೋಗಿರ್ಬೇಕು. ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ಗಳಾಗಿರೋದ್ರಿಂದ ಇಲ್ಲಿ ರಿಯಾಲಿಟಿಗಳನ್ನ ತಿಳಿಸೋ ಕೆಲಸ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅವುಗಳನ್ನ ನಾನು ನಿಮ್ ಮುಂದೆ ತಂದಿಡೋ ಕೆಲಸ ಮಾಡ್ತೀನಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.